ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಹ್ಯುಂಡೈ ವೆನ್ಯೂ ಕಾರ್ ಜೊತೆ. ಈ ಪರ್ಟಿಕ್ಯುಲರ್ ಕಾರು ಡೀಸೆಲ್ ಕಾರು, ಅದರಲ್ಲೂ SX ವೇರಿಯಂಟು. ಇದು ಆ್ಯಕ್ಚುಲಿ ಟಾಪ್ ವೇರಿಯಂಟ್ಗಿಂತ ಒಂದು ಕಮ್ಮಿ ಇದೆ. SX ಆಪ್ಷನಲ್ ಅಂತ ವೇರಿಯಂಟ್ ಇದೆ. ಇದಕ್ಕೂ ಡಿಫ್ರೆನ್ಸ್ ಏನಿದೆ, ಆಮೇಲೆ ಈ ಕಾರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಇಂಜಿನಿಂದ ಸ್ಟಾರ್ಟ್ ಮಾಡೋಣ. ಸೊ ಇಂಜಿನ್ ಬಾನೆಟ್ ಓಪನ್ ಮಾಡ್ತಿದ್ದಂಗೆ ಇಂಜಿನ್ ಬಾನೆಟ್ ಲಾಕ್ ಮಾಡೋದಕ್ಕೆ ಈ ಪೊಸಿಷನಲ್ಲಿ ಕೊಟ್ಟಿದ್ದಾರೆ. ಬಟ್ ಇನ್ಸುಲೇಷನ್ನೇ ಇನ್ಸ್ಟಾಲ್ ಆಗಿಲ್ಲ. ಡೀಸೆಲ್ ಆಗಿರೋದ್ರಿಂದ ಇನ್ಸುಲೇಷನ್ ಕೊಡಬೇಕಿತ್ತು, ಬಟ್ ಇದರಲ್ಲಿಲ್ಲ. ಸೊ ಇಂಜಿನ್ ನೋಡಬೇಕಾದ್ರೆ ಇಲ್ಲಿ ನಿಮಗೆ CRDI ಬ್ಯಾಡ್ಜಿಂಗ್ ಇದೆ. ಕಾಮನ್ ರೈಲ್ ಡೈರೆಕ್ಟ್ ಇಂಜೆಕ್ಷನ್ನು, ಡೀಸೆಲ್ ಆಗಿರೋದ್ರಿಂದ CRDI ಇಂಜಿನ್ನು 1.5 ಲೀಟರ್ 1493 cc ಬರುತ್ತೆ. ಪವರ್ ನೋಡಬೇಕಾದ್ರೆ 114 bhp ಇದೆ. ಅದು 4000 RPM ಅಲ್ಲಿ ವರ್ಕ್ ಆಗುತ್ತೆ. ಟಾರ್ಕ್ ನೋಡಬೇಕಾದ್ರೆ 250 Nm ಟಾರ್ಕು. ಅದು ಆ್ಯಕ್ಚುಲಿ 1500 RPM ಇಂದ ವರ್ಕ್ ಆಗುತ್ತೆ. ಸೊ ಮಿಡ್ ರೇಂಜಲ್ಲಿ ಇನಿಷಿಯಲ್ ಪಿಕಪ್ ಕಮ್ಮಿ ಅಂತ ಫೀಲ್ ಆಗುತ್ತೆ. ಒನ್ಸು RPM ನಿಮಗೆ ರೀಚ್ ಆದಾಗ ಒಳ್ಳೆ ಪಿಕಪ್ ಫೀಲ್ ಆಗುತ್ತೆ. ಅದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸಲ್ಲಿ ತೋರಿಸ್ತೀನಿ. ಸೊ ಅದೊಂದು ನನಗೆ ಲ್ಯಾಗ್ ಫೀಲ್ ಆಯಿತು. ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಆಗಿದೆ. ಸೊ ಇಂಜಿನ್ ಬಗ್ಗೆ ನೋಡಬೇಕಾದ್ರೆ ಇಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಫ್ರಂಟ್ ಪ್ರೊಫೈಲು ಬಂದಾಗ ಕಂಪ್ಲೀಟ್ ಗ್ರಿಲ್ ಚೇಂಜ್ ಆಗಿದೆ. ಅಂದರೆ ಜನರೇಷನ್ 1 ಜನರೇಷನ್ 2 ಗ್ರಿಲ್ ಮಾತ್ರ ಕಂಪ್ಲೀಟ್ ಚೇಂಜ್ ಇದೆ. ಆ್ಯಂಡ್ ಡಾರ್ಕ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯುಂಡೈ ವೆನ್ಯೂ ಅಂತ ಹೈಲೈಟ್ ಆಗೋ ಥರ ಅಥವಾ ಸಿಗ್ನೇಚರ್ ಗ್ರಿಲ್ ಅಂತಲೇ ಹೇಳ್ಬೋದು, ಆ ಥರ ಅಂತೂ 100% ಇದೆ. ಹ್ಯುಂಡೈ ಲೋಗೋ ಕೂಡ ನಿಮಗೆ ಡಾರ್ಕ್ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಬೇರೆ ಕಾರಲ್ಲಿ ಸ್ವಲ್ಪ ಲೈಟರ್ ಸೈಡ್ ಇರುತ್ತೆ ಕ್ರೋಮ್ ಫಿನಿಶಿಂಗು, ಇದರಲ್ಲಿ ಡಾರ್ಕರ್ ಸೈಡ್ ಇದೆ. ಆ್ಯಂಡ್ ಇಲ್ಲೆಲ್ಲ ಇಂಜಿನ್ ಬ್ರೀತ್ ಆಗೋಕ್ಕೆ, ಆಮೇಲೆ ರೇಡಿಯೇಟ್ರ್ ಬ್ರೀತ್ ಆಗೋದಕ್ಕೆ ಗ್ರಿಲ್ಲು ಓಪನ್ ಇದೆ. ಈ ಪೊಸಿಷನಲ್ಲಿ ಇಂಡಿಕೇಟರ್ ಇದೆ. ಇಂಡಿಕೇಟರ್ ಹ್ಯಾಲೋಜನ್ ಇದೆ, ಜೊತೆಲಿ ಓಲ್ಡ್ ಥರ ಇದೆ. ಕೆಳಗಡೆ ಬಂದಾಗ ನಿಮಗೆ ಹೆಡ್ಲ್ಯಾಂಪ್ ಸೆಟಪ್ ಇದೆ. ಹೆಡ್ಲ್ಯಾಂಪಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪು ಆ್ಯಂಡ್ ನಾರ್ಮಲ್ ಬಲ್ಪ್ ಕೂಡ ಇದೆ. ಸೊ ಐ ಬೀಮು ಇಲ್ಲಿ ಹ್ಯಾಲೋಜನ್ ಬಲ್ಪ್ ನೀವು ನೋಡ್ಬೋದು. ಲೋ ಬೀಮು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇದೆ. ಇಲ್ಲಿ ಸರೌಂಡಿಂಗ್ ನೋಡ್ತಿರೋದು ನೀವು DRL. ಸೊ DRL ಹೆಡ್ಲೈಟ್ ಏನಿದೆ ಅದಕ್ಕೆ ಔಟರ್ ಲೈನ್ ಥರ ಕಂಪ್ಲೀಟಾಗಿ ಒಂದು ಕವರ್ ಮಾಡಿ DRL ರನ್ ಆಗುತ್ತೆ. ಅದರಿಂದ ಕೆಳಗಡೆ ಬಂದಾಗ ನಿಮಗೆ ಫಾಗ್ ಲ್ಯಾಂಪ್ ಏನಿಲ್ಲ. ಇಲ್ಲಿ ನಿಮಗೆ ಏರ್ ಕರ್ಟನ್ಸ್ ಇದೆ. ಇದು ಫಂಕ್ಷನಲ್ ಏರ್ ಕರ್ಟನ್ಸು. ಜೊತೆಲಿ ಲೈಟ್ ಸೆಟಪ್ಪಲ್ಲಿ ಕಾರ್ನರಿಂಗ್ ಲೈಟ್ ಕೂಡ ಇದೆ. ಸೈಡ್ ಪ್ರೊಫೈಲ್ ಬಂದಾಗ ಮೋರ್ ಆರ್ ದಿ ಲೆಸ್ ಸೇಮೇ ಇದೆ. ಅಂದರೆ ಜನರೇಷನ್ 1 ಏನಿದೆ, ಜನರೇಷನ್ 2 ಸಿಮಿಲರೇ ಇದೆ. ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಇಲ್ಲ. ಅಲಾಯ್ಸ್ ಒಂದು ಚೇಂಜ್ ಇದೆ. ಅದು ಬಿಟ್ಟರೆ ಡಿಸೈನಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ, ಅಥವಾ ಇದನ್ನು ಫೇಸ್ ಲಿಫ್ಟ್ ಅಂತ ಕೂಡ ಹೇಳ್ಬೋದು. 16 ಇಂಚ್ ಡ್ಯುಯಲ್ ಟೋನ್ ಅಲಾಯ್ಸ್ ವೀಲ್ ಬರುತ್ತೆ. ಅದು ಡೈಮಂಡ್ ಕಟ್ ಅಲಾಯ್ ವೀಲ್ ಆಗಿರುತ್ತೆ. ಜೊತೆಲಿ ಫ್ರಂಟ್ ಬ್ರೇಕ್ ಡಿಸ್ಕ್ ಬ್ರೇಕ್ ಇದೆ. ರೇರ್ ಬ್ರೇಕ್ ನೋಡಬೇಕಾದ್ರೆ ಡ್ರಮ್ ಬ್ರೇಕಲ್ಲಿ ಕೊಟ್ಟಿದ್ದಾರೆ. ಸೊ ರೆಡ್ ಪೇಂಟ್ ಮಾಡಿರೋದು ಕ್ಯಾಲಿಪರ್ಸ್ಗೆಲ್ಲ ಆಫ್ಟರ್ ಮಾರ್ಕೆಟಲ್ಲಿ. ಇದು ಕಂಪನಿಯಲ್ಲಿ ಸ್ಟ್ಯಾಂಡರ್ಡ್ ಅಲ್ಲ, ಇದು ಆಫ್ಟರ್ ಮಾರ್ಕೆಟಲ್ಲಿ ಲುಕ್ಗೋಸ್ಕರ ಚೇಂಜ್ ಮಾಡಿಸಿರೋದು. ಟೈರ್ ಪ್ರೊಫೈಲ್ ನೋಡಬೇಕಾದ್ರೆ 215/60 R16 ಇದೆ. ಸೈಡ್ ಮಿರರು ಬಾಡಿ ಕಲರ್ ಏನಿದೆ ಅದೇ ಕಲರ್ ಕೊಟ್ಟಿದ್ದಾರೆ. ಇಲ್ಲೇ ಇಂಟಿಗ್ರೇಟೆಡ್ ಇಂಡಿಕೇಟರ್ ಇದೆ, ಬಟ್ ಅದು ಒಂದು ಕಾರ್ನರಲ್ಲಿ ಕೊಟ್ಟಿದ್ದಾರೆ, ಫುಲ್ ಲೆಂತಲ್ಲಿ ಕೊಟ್ಟಿಲ್ಲ, ಕಾರ್ನರಲ್ಲಿ ಇದೆ. ರೂಫ್ ರೈಲ್ಸ್ ಮಾತ್ರ ಸ್ಟ್ಯಾಂಡರ್ಡ್ ಫಿಟ್ಮೆಂಟು. ಬಾಡಿ ಕಲರ್ ಏನಿದೆ ಆ ಕಲರ್ ಇಲ್ಲ, ಅದು ಸಿಲ್ವರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ರೆಡ್ ನೋಡ್ತಾ ಇರೋದು ಅಷ್ಟೇ, ಇದು ಆಫ್ಟರ್ ಮಾರ್ಕೆಟಲ್ಲಿ ಪೇಂಟ್ ಮಾಡಿಸಿರೋದು ಲುಕ್ಕೋಸ್ಕರ. ಆ ಕಾಂಬಿನೇಷನಲ್ಲಿ ಬರೋಲ್ಲ, ಪ್ಲೇನು ಸಿಲ್ವರಲ್ಲಿ ಇರತ್ತೆ. ಬಟ್ ಇದು ಫಂಕ್ಷನಲ್ ಅಲ್ಲ. ಅಂದರೆ ನೀವು ಬೇರೆ ಏನೋ ಟೈ ಮಾಡಿ ಇಲ್ಲ ಟೆಂಟ್ ಹಾಕಿ ಆ ಥರ ಯೂಸ್ ಮಾಡೋದಕ್ಕಾಗಲ್ಲ. ಇದು ಎಲ್ಲ ಒಂದು ಲುಕ್ಕು ಕೊಡ್ತಿರೋದಷ್ಟೇ. ಡ್ರೈವರ್ ಡೋರ್ ಹತ್ರ ರಿಕ್ವೆಸ್ಟ್ ಸೆನ್ಸರ್ ಬಟನ್ ಇದೆ. ಸೊ ನಾವು ಹತ್ರ ಬರ್ತಿದ್ದಂಗೆ ಮಿರರು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಜೊತೆಲಿ ಇಲ್ಲೊಂದು ಲೈಟ್ ಬರುತ್ತೆ ನೋಡಿ, ಲೈಟ್ ಆನ್ ಆಗಿದೆ. ವೆಲ್ಕಮ್ ಫಂಕ್ಷನ್ ಅಂತ. ನೈಟ್ ಟೈಮು ಅದು ಲೈಟು ಗ್ರೌಂಡ್ಗೂ ಬೀಳುತ್ತೆ. ಆಮೇಲೆ ನೈಟ್ ಆ್ಯಕ್ಸೆಸ್ ಮಾಡೋದಕ್ಕೆ ವಿಸಿಬಿಲಿಟಿಗೆ ತುಂಬ ಚೆನ್ನಾಗಿರುತ್ತೆ. ಡೇ ಆಗಿರೋದ್ರಿಂದ ನಿಮಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ನೈಟ್ ಟೈಮ್ ತುಂಬ ಯೂಸ್ಫುಲ್ ಆಗುತ್ತೆ ವೆಲ್ಕಮ್ ಫಂಕ್ಷನ್ನು. ಜೊತೆಲಿ ಬಟನ್ ಇದೆ ಇಲ್ಲಿ, ರಿಕ್ವೆಸ್ಟ್ ಸೆನ್ಸರ್ ಬಟನು. ಇದು ಪ್ರೆಸ್ ಮಾಡಿದ್ರೆ ಡೋರು ಅನ್ಲಾಕ್ ಆಗುತ್ತೆ. ಸೊ ಈಸಿ ಟು ಆ್ಯಕ್ಸೆಸ್. ಕೀಯಲ್ಲೇ ಓಪನ್ ಮಾಡಬೇಕು ಅಂತೇನಿಲ್ಲ, ಕೀಲೆಸ್ ಎಂಟ್ರಿ. ರಿಕ್ವೆಸ್ಟ್ ಸೆನ್ಸರ್ ಬಟನ್ ಯೂಸ್ ಮಾಡಿ ಡೋರ್ ಓಪನ್ ಮಾಡಿ ಯೂಸ್ ಮಾಡ್ಬೋದು. ರೇರ್ ಪ್ರೊಫೈಲ್ ಬಂದಾಗ ಶಾರ್ಪಿನ್ ಎಂಟನ್ ಇದೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಕೂಡ ಇದೆ. ಬಟ್ ಇಂಟಿಗ್ರೇಟೆಡ್ ಸ್ಪಾಯ್ಲರಲ್ಲಿ ನಿಮಗೆ ಐ ಮೌಂಟೆಡ್ ಟೇಲ್ ಲ್ಯಾಂಪ್ ಇಂಟಿಗ್ರೇಟೆಡ್ ಆಗಿಲ್ಲ. ಅದ್ರ ಬದಲಾಗಿ ಇನ್ಸೈಡು ಅಂದರೆ ರೇರ್ ಡೋರಲ್ಲಿ ಒಳಗಡೆಗಾದಂಗೆ ನಿಮಗೆ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಆ್ಯಸ್ ಯೂಶುವಲ್ ಡಿಫಾಗರ್ ಇದೆ, ರೇರ್ ವೈಪರ್ ಇದೆ. ವೈಪರಿಂದ ಕೆಳಗಡೆ ಬಂದಾಗ ನಿಮಗೆ ಈ ಪೋರ್ಷನಲ್ಲಿ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನೋಡ್ಬೋದು. ಜೊತೆಲಿ ಬ್ರೇಕ್ ಲೈಟ್ ಕೂಡ ಇಲ್ಲೇ ಇನ್ಸ್ಟಾಲ್ ಆಗಿದೆ. ಆಮೇಲೆ ಸೈಡ್ ಇಂಡಿಕೇಟರ್ ಅಂದರೆ ರೇರ್ ಸೈಡ್ ಇಂಡಿಕೇಟರ್ ಈ ಪೋರ್ಷನಲ್ಲಿ ಇದೆ. ಕೆಲವೊಂದು LED ಕೆಲವೊಂದು ಹ್ಯಾಲೋಜನಲ್ಲಿ ಇದೆ. ಸೊ ಹಾಗೆ ಕೆಳಗಡೆ ಬಂದಾಗ ನಿಮಗೆ SX ಬ್ಯಾಡ್ಜಿಂಗ್ ನೋಡ್ಬೋದು. ಇದು ಯಾವ ವೇರಿಯಂಟ್ ಅಂತ ಬ್ಯಾಡ್ಜಿಂಗಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೋಡಬೇಕಾದ್ರೆ ಹ್ಯುಂಡೈ ಲೋಗೋ ದೊಡ್ಡದಾಗಿ ಕ್ರೋಮ್ ಫಿನಿಶಿಂಗಲ್ಲಿ ಇದೆ. ಫ್ರಂಟು ನಿಮಗೆ ಡಾರ್ಕ್ ಕ್ರೋಮ್ ಇತ್ತಲ್ಲ ಆ ಥರ ಎಲ್ಲ ನಾರ್ಮಲ್ ಕ್ರೋಮ್ ಫಿನಿಶಿಂಗ್ ಇದೆ. ಅದ್ರ ಕೆಳಗಡೆ ವೆನ್ಯೂದು ಬ್ಯಾಡ್ಜಿಂಗ್ ನೋಡ್ಬೋದು. ಹಾಗೆ ಇನ್ನು ಕೆಳಗಡೆ ಬಂದಾಗ ಬಂಪರಲ್ಲಿ ಈ ಪೋರ್ಷನಲ್ಲಿ ರಿಫ್ಲೆಕ್ಟರು ಆ್ಯಂಡ್ ರಿವರ್ಸ್ ಲೈಟ್ ಆನ್ ಆಗೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರಲ್ಲಿ ಸೆನ್ಸರ್ಗಳು ಕೂಡ ನೀವು ಇಲ್ಲಿ ನೋಡ್ಬೋದು. ರೇರ್ ಸೈಡು 2 ಸೆನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪೋರ್ಷನಲ್ಲಿ ನಿಮಗೆ ಕ್ಯಾಮ್ರಾ ಇದೆ.
ಇಲ್ಲೇ ಒಂದು ಬೂಟ್ ಓಪನ್ ಮಾಡೋದಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ. ಬೂಟ್ ನೋಡ್ಬೇಕಾದ್ರೆ ನಿಮ್ಗೆ ಇಲ್ಲೊಂದು ಸ್ವಿಚ್ ಇದೆ, ಅದನ್ನ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಬೂಟ್ ಸ್ಪೇಸ್ 390 ಲೀಟರ್ ಇದೆ. ಈ ಕಡೆ ನೋಡೋದಿದ್ರೆ ಸ್ಪೇರ್ ವೀಲ್ ಈ ಪೊಸಿಷನ್ ಅಲ್ಲಿ ನೋಡ್ಬೋದು, ವಿತ್ ಟೂಲ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ, ಬಟ್ ಅಲಾಯ್ಸ್ ಕೊಟ್ಟಿಲ್ಲ. ಜೊತೆಲಿ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಸೊ ಇದು ಆ್ಯಕ್ಚುಲಿ ಈ ಥರ ಡೋರ್ಗೆ ಫಿಕ್ಸ್ ಮಾಡಿ ಯೂಸ್ ಮಾಡೋ ಥರನೂ ಮಾಡ್ಬೋದು ಅಥವಾ ಸ್ಟ್ಯಾಗ್ನೆಂಟ್ ಆಗು ಯೂಸ್ ಮಾಡ್ಬೋದು. ಇದು ಬೂಟ್ ಸ್ಪೇಸಿನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದರೆ 60-40 ಸೀಟ್ನ ಸ್ಪ್ಲಿಟ್ ಮಾಡಿ ಬೂಟ್ ಸ್ಪೇಸ್ ಕೂಡ ಇನ್ನೂ ಸ್ವಲ್ಪ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ನೈಟ್ ಟೈಮ್ ಆಕ್ಸೆಸ್ ಮಾಡೋದಕ್ಕೆ ಲೈಟ್ ಕೂಡ ಇನ್ಸ್ಟಾಲ್ ಆಗಿದೆ. ರೇರ್ ಡೋರ್ ನೋಡಬೇಕಾದ್ರೆ ನಿಮಗೆ ಡೋರ್ ಓಪನ್ ಮಾಡೋದಕ್ಕೆ ಲಿವರ್ ಕೊಟ್ಟಿದ್ದಾರೆ ಆ್ಯಂಡ್ ವಿಂಡೋ ಎಲೆಕ್ಟ್ರಿಕಲಿ ಆಪ್ರೇಟ್ ಮಾಡೋದಕ್ಕೆ ಸ್ವಿಚ್ಚು, ಡೋರ್ ಕ್ಲೋಸ್ ಮಾಡೋದಕ್ಕೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ಸ್ಮಾಲ್ ಸ್ಟೋರೇಜ್ ಮಾಡ್ಬೋದು. ಡೋರ್ ಪಾಕೆಟ್ ನೋಡಬೇಕಾದ್ರೆ ಬಾಟಲ್ ಹೋಲ್ಡರ್ ಮಾತ್ರ ಇದೆ, ಬೇರೆ ಯಾವುದೇ ರೀತಿ ಡೋರ್ ಪಾಕೆಟ್ ಇಲ್ಲ. ಡೋರ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗೇ ಇದೆ, ಇನ್ನು ಸ್ವಲ್ಪ ಏನಾದ್ರು ಯುಟಿಲಿಟಿ ಇದ್ದಿದೆ ಚೆನ್ನಾಗಿರ್ತಿತ್ತು. ಹಾಗೆ ಇಲ್ಲಿ ನೋಡಬೇಕಾದ್ರೆ ನಿಮಗೆ ಸ್ಪೀಕರ್ ಕೂಡ ಕಾಣುತ್ತೆ. ರೇರ್ ಸೀಟ್ ಕಂಫರ್ಟ್ ಬಂದಾಗ ನಿಮಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಯಾಬಿನಲ್ಲಿ ಮಿಡಲಲ್ಲಿ ಇಲ್ಲಿ ಲೈಟ್ ಕೂಡ ನೋಡ್ಬೋದು. ಕ್ಯಾಬಿನ್ ಲೈಟು ಫ್ರಂಟ್ ಸಪ್ರೇಟ್ ಇದೆ. ರೇರ್ ಪ್ಯಾಸೆಂಜರ್ಗೆ ಕ್ಯಾಬಿನ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಈ ಪೊಸಿಷನಲ್ಲಿ ನಿಮಗೆ AC ವೆಂಟ್ ಇದೆ, ಅಡ್ಜಸ್ಟೇಬಲ್, ಯಾವ ಆ್ಯಂಗಲ್ ಬೇಕು ಆ ಆ್ಯಂಗಲ್ ಸೆಟ್ ಮಾಡಿ ಮಾಡ್ಬೋದು. ಆ್ಯಂಡ್ AC ವೆಂಟು ಕ್ಲೋಸ್ ಓಪನ್ ಮಾಡೋದಕ್ಕೂ ಕೂಡ ನಿಮಗೆ ಇಲ್ಲಿ ನಾಬ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ಬಂದರೆ ಸಿ ಟೈಪ್ದು ಸಿಂಗಲ್ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, ಫಾಸ್ಟಾಗೂ ಚಾರ್ಜ್ ಆಗುತ್ತೆ. ಮಿಡಿಲಲ್ಲಿ ಸ್ವಲ್ಪ ಹಂಪ್ ಇದೆ, ಅಂದರೆ ಸ್ವಲ್ಪ ಬಿಗ್ ಸೈಜಲ್ಲೇ ಇದೆ. ಸೆಂಟರ್ ಪ್ಯಾಸೆಂಜರ್ ಕೂತಾಗ ಇದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹೂಪ್ ಟೋಟ್ ಸೀಟ್ ಬ್ಯಾಕ್ ಇದೆ, ಬಟ್ ಇದು ಆಫ್ಟರ್ ಮಾರ್ಕೆಟಲ್ಲಿ ಸೀಟ್ ಕವರ್ ಹಾಕ್ಸಿರೋದು. ಅದು ಬಿಟ್ಟರೆ ಅಂಡರ್ ಥೈ ಸಪೋರ್ಟು ಓಕೆ, ಅಂದರೆ ಕಂಫರ್ಟಬಲ್ ಆಗಿ ಕೂತೋಗಾಗ ಅಂಡರ್ ಥೈ ಸಪೋರ್ಟು ಚೆನ್ನಾಗಿದೆ. ಹೆಡ್ ರೂಮು ಚೆನ್ನಾಗಿದೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಲೆಗ್ ರೂಮು ಓಕೆನೆ, ಅಂದರೆ ಕಾಂಪ್ಯಾಕ್ಟ್ SUVಲಿ ಯಾವ ಥರ ಕಂಫರ್ಟ್ ಇರಬೇಕು ಆ ಥರ ಕೊಟ್ಟಿದ್ದಾರೆ. ಜೊತೆಲಿ ನಿಮಗೆ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಕೂಡ ಇದೆ. ಆ್ಯಕ್ಚುಲಿ ಮಿಡಿಲ್ ಪ್ಯಾಸೆಂಜರ್ಗೂ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಏನು ಮಿಸ್ಸಿಂಗ್ ಅಂತ ಹೇಳೋದಾದರೆ ಸೆಂಟರಲ್ಲಿ ಆಮ್ರೆಸ್ಟ್ ಇಲ್ಲ. ಸೊ ಅದೊಂದು ಫೀಚರ್ ಮಿಸ್ ಆಗಿದೆ, ಅದು ಕೊಡಬೇಕಿತ್ತು. ಈ ಪ್ರೈಸ್ ಪಾಯಿಂಟು ಅಥವಾ ಈ ವೇರಿಯಂಟ್ ಅಂದಮೇಲೆ ಅಟ್ಲೀಸ್ಟ್ ಇದೊಂದು ಕೊಡಬೇಕಿತ್ತು. ಸೊ ರೇರ್ ಸೀಟ್ ಕಂಫರ್ಟ್ ನೋಡಬೇಕಾದ್ರೆ ಇಷ್ಟು ನೀವು ಇಲ್ಲಿ ನೋಡ್ಬೋದು. ಸೊ ಫ್ರಂಟ್ ಡೋರು ಬಂದಾಗ ಡೋರ್ ಓಪನ್ ಮಾಡೋದಕ್ಕೆ ಲಿವರ್ ಕೊಟ್ಟಿದ್ದಾರೆ. ಜೊತೆಲಿ ಈ ಪೋರ್ಷನಲ್ಲಿ ನಿಮಗೆ 4 ವಿಂಡೋ ಆಪ್ರೇಟ್ ಮಾಡೋದಕ್ಕೆ, ಎಲೆಕ್ಟ್ರಿಕಲ್ ಆಪ್ರೇಟ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಡ್ರೈವರ್ ಡೋರ್ ಮಾತ್ರ 1 ಟಚ್ ಅಪ್ಪು 1 ಟಚ್ ಡೌನು. ಇದು ನಿಮಗೆ ಔಟ್ಸೈಡ್ ರೇರ್ ವ್ಯೂ ಮಿರರ್ನ ಟಾಗಲ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಅದು. ಡೋರ್ ಕ್ಲೋಸ್ ಮಾಡೋದಕ್ಕೆ ಗ್ರ್ಯಾಬ್ ಹ್ಯಾಂಡಲ್ ದೊಡ್ಡದಾಗೇ ಇದೆ. ಈ ಪೊಸಿಷನಲ್ಲಿ ಏನಾದರೂ ಇಟ್ಟು ಯೂಸ್ ಮಾಡ್ಬೋದು. ಡೋರ್ ಪಾಕೆಟ್ ಬಂದಾಗ ನಿಮಗೆ ಬಾಟಲ್ ಹೋಲ್ಡರ್ ಜೊತೆ ಬೇರೆ ಏನಾದ್ರು ಯೂಸ್ ಮಾಡೋ ಥರ ಕೊಟ್ಟಿದ್ದಾರೆ. ಸ್ವಲ್ಪ ರೇರ್ ಡೋರು ಕಂಪೇರ್ ಮಾಡಿದ್ರೆ ವೈಡ್ ಆಗಿದೆ ಡೋರು. ಆ್ಯಕ್ಚುಲಿ ಈ ಪೊಸಿಷನಲ್ಲಿ ಸ್ಪೀಕರು, ಈ ಪೊಸಿಷನಲ್ಲಿ ಟ್ವಿಟರು. ಸೊ ಡೋರ್ ನೋಡಬೇಕಾದ್ರೆ ಇಷ್ಟು ಕೊಟ್ಟಿದ್ದಾರೆ. ಸೊ ಡ್ರೈವಿಂಗ್ ಸೀಟಲ್ಲಿ ಕಂಫರ್ಟ್ ನೋಡಬೇಕಾದ್ರೆ ಸೀಟ್ ಹೈಟ್ ಅಡ್ಜಸ್ಟ್ ಆಪ್ಷನ್ ಕೂಡ ಇದೆ, ಬಟ್ ಅದು ಕೋ ಡ್ರೈವಿಂಗ್ ಸೀಟಲ್ಲಿ ಇಲ್ಲ, ಡ್ರೈವಿಂಗ್ ಸೀಟು ಮಾತ್ರ ಇರೋದು. ಸ್ಟೇರಿಂಗ್ ವೀಲಿಂದ ರೈಟ್ ಸೈಡು ಸ್ವಿಚ್ ನೋಡ್ತಾ ಇರೋದು ಆಟೋ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಸ್ವಿಚ್ಚು. ಜೊತೆಲಿ ಹೆಡ್ಲೈಟ್ದು ಲೆವೆಲರ್ ಅಡ್ಜಸ್ಟು. ಇದು ನೋಡ್ತಾ ಇರೋದು ಇಂಜಿನ್ ಸ್ಟಾರ್ಟ್ ಟು ಸ್ಟಾಪ್ ಸ್ವಿಚ್. ಹುಡ್ ಓಪನ್ ಮಾಡೋದಕ್ಕೆ ಲಿವರು. ಆಟೋಮೆಟಿಕ್ ಅಲ್ಲ, ಗೇರ್ ಇರೋದ್ರಿಂದ ಕ್ಲಚ್ಚು, ಬ್ರೇಕ್, ಆಕ್ಸಿಲರೇಷನ್. ಲಾಂಗ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಂಫರ್ಟಬಲ್ ಆಗಿ ಲೆಗ್ ಇಟ್ಟು ಆರಾಮಾಗಿ ಜರ್ನಿ ಮಾಡ್ಬೋದು, ಒಂದು ಸ್ಟ್ರೆಚ್ ಇರಬೇಕಾದ್ರೆ. ಕ್ಯಾಬಿನ್ ನೋಡ್ಬೇಕಾದ್ರೆ ನಿಮಗೆ ಮಿರರ್ ಅಂದ್ರೆ ಇನ್ಸೈಡ್ ರೇರ್ ವ್ಯೂ ಮಿರರ್ ನೋಡ್ಬೇಕಾದ್ರೆ ಆಟೋ ಡಿಮ್ಮಿಂಗ್ ಇಲ್ಲ, ಮ್ಯಾನ್ಯಲ್ ಆಗಿ ನಾವೇ ಇದನ್ನ ಸೆಟ್ ಮಾಡಬೇಕು. ಜೊತೆಲಿ ಇಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ ಕೊಟ್ಟಿದ್ದಾರೆ. ಈ ಸ್ವಿಚ್ ಇದೆಯಲ್ಲ, ಇದನ್ನು ಆನ್ ಮಾಡಿದ್ರೆ ಕಂಪ್ಲೀಟ್ ಫುಲ್ ಟೈಮ್ ಆನ್ ಆಗಿರೋ ಆಪ್ಷನ್ನು. ಅದು ಬಿಟ್ಟರೆ ಇಂಡಿವಿಜುವಲ್ ಆಗು ನಾವು ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಇದು ವೇರಿಯಂಟಲ್ಲಿ ಸನ್ರೂಫ್ ಆಪ್ಷನ್ ಕೂಡ ಇರೋದ್ರಿಂದ ಸನ್ರೂಫ್ ಕೂಡ ಈ ವೇರಿಯಂಟಲ್ಲಿ ಬರುತ್ತೆ. ಸೊ ಸನ್ರೂಫ್ ಆಪ್ರೇಟ್ ಮಾಡೋದಕ್ಕೆ ಇಲ್ಲಿದೆಯಲ್ಲ ಸ್ವಿಚ್, ಅದು ಫಸ್ಟು ಆಪ್ರೇಟ್ ಮಾಡಿದಾಗ ಮುಕ್ಕಾಲು ಭಾಗ ಓಪನ್ ಆಗುತ್ತೆ, ಮತ್ತೆ ಇನ್ನು ಸ್ವಲ್ಪ ಓಪನ್ ಮಾಡೋದಕ್ಕೆ ಮತ್ತೆ ಅದನ್ನೇ ಪುಲ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಓಪನ್ ಆಗುತ್ತೆ. ಕ್ಲೋಸ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಅದೇ ಸ್ವಿಚ್ನ ಮುಂದೆ ಪುಷ್ ಮಾಡಿದ್ರೆ ಸನ್ರೂಫ್ ಕ್ಲೋಸ್ ಆಗುತ್ತೆ. ಬಟ್ ಬ್ಲೈಂಡ್ ಮಾತ್ರ ನಾವು ಮ್ಯಾನ್ಯಲಿ ಬೈ ಹ್ಯಾಂಡ್ ಕ್ಲೋಸ್ ಮಾಡಬೇಕು. ಇದು ಎಲೆಕ್ಟ್ರಿಕಲಿ ಆಪ್ರೇಟ್ ಆಗಲ್ಲ. ಪ್ಯಾನರೋಮಿಕ್ ರೂಫ್ ಆದರೆ ಯೂಶಲಿ ಎಲೆಕ್ಟ್ರಿಕಲಿ ಬರುತ್ತೆ, ಸನ್ ರೂಫಲ್ಲಿ ಯೂಶಲಿ ಮ್ಯಾನ್ಯಲಾಗೆ ಆಪ್ರೇಟ್ ಮಾಡೋ ಥರ ಆಪ್ಷನ್ ಬರುತ್ತೆ. ಹಾಗೆ ಇನ್ನು ಕಂಫರ್ಟ್ ನೋಡಬೇಕಾದ್ರೆ ನಿಮಗೆ ಸನ್ ಬ್ಲೈಂಡಲ್ಲಿ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ಕೋ ಡ್ರೈವರ್ಗೆ. ಬಟ್ ಡ್ರೈವಿಂಗ್ ಸೀಟಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಇಲ್ಲ, ರಿಸಿಪ್ಟ್ ಹೋಲ್ಡರ್ ಮಾತ್ರ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ಸ್ಪೀಕರ್ ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿ ನೀವು ಡ್ರೈವಿಂಗಲ್ಲಿ ಇದ್ದಾಗ ಯಾವ್ದಾದ್ರು ಕಾಲ್ ಬಂದರೆ ಮಾತಾಡಬೇಕು ಅಂದರೆ ಇದು ಸ್ಪೀಕರ್ ಯೂಸ್ ಆಗುತ್ತೆ. ಆಮೇಲೆ ವಾಯ್ಸ್ ಕಮೆಂಟ್ ಇರೋದ್ರಿಂದ ಆಸ್ ಯೂಶುವಲ್ ಸ್ಪೀಕರ್ ನಿಮಗೆ ಅಲ್ಲಿ ಸಿಗುತ್ತೆ. 8 ಇಂಚ್ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಜೊತೆಲಿ ಮೀಡಿಯಾ ಕಂಟ್ರೋಲ್ ಮಾಡೋದು ಅದು ಕಂಪ್ಲೀಟ್ ಟಚ್ ಸ್ಕ್ರೀನ್ ಆಗಿರುತ್ತೆ. ಮ್ಯಾನ್ಯಲ್ ಆಗಿ ಆಪ್ರೇಟ್ ಮಾಡೋದಕ್ಕೆ ಇಲ್ಲಿ ಕೆಲವೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. AC ವೆಂಟು ಇನ್ಫರ್ಟೈನ್ಮೆಂಟ್ ಸಿಸ್ಟಮಲ್ಲಿ ಪಕ್ಕದಲ್ಲೇ ಕೊಟ್ಟಿದ್ದಾರೆ, ಸೆಂಟರ್ AC ವೆಂಟು. ಅದು ಕೂಡ ನಿಮಗೆ ಸಿಲ್ವರ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅಂದರೆ ಡಿಸೈನು ಈ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ಗೆ ಯಾವ ಥರ ಸೂಟೇಬಲ್ ಆಗುತ್ತೆ ಆ ಥರ ಕೊಟ್ಟಿದ್ದಾರೆ. ಅದು ಬಿಟ್ಟರೆ 2 ಕಾರ್ನರಲ್ಲೂ ನಿಮಗೆ AC ವೆಂಟ್ ಕೊಟ್ಟಿದ್ದಾರೆ.
ಡ್ಯಾಶ್ ಬೋರ್ಡಲ್ಲಿ ಇಲ್ಲೊಂದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಡ್ರೈವಿಂಗಲ್ಲಿ ಇದ್ದಾಗ ಕೋ ಡ್ರೈವರ್ ಏನಾದರೂ ಮೊಬೈಲ್ ಇಟ್ಟು ಏನಾದ್ರು ಸಣ್ಣ ಪುಟ್ಟ ಯೂಸ್ ಮಾಡೋ ಥರ. ಗ್ಲೌ ಬಾಕ್ಸ್ ನೋಡಬೇಕಾದ್ರೆ ಡೀಸೆಂಟ್ ಸೈಜಲ್ಲಿದೆ, ಬಿಗ್ ಸೈಜಲ್ಲಿ ಇಲ್ಲ. ಜೊತೆಲಿ ಇದು ಕೂಲ್ ಗ್ಲೌ ಬಾಕ್ಸ್ ಆಗಿದೆ. ಇದು ಹಜಾರ್ಡ್ ಲೈಟದು ಸ್ವಿಚ್ಚು. ಇಲ್ಲಿ ಬಂದಾಗ ನಿಮಗೆ ಕಂಪ್ಲೀಟಾಗಿ AC ಕಂಟ್ರೋಲ್ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ, ಅಂದರೆ ಆಟೋ ಟೆಂಪರೇಚರ್ ಏನಿರುತ್ತೆ ಅದು ಯೂಸ್ ಮಾಡೋದಕ್ಕೆ ಆಟೋ ಅಮ್ಕೋದ್ರೆ ಇಲ್ಲಿ ಕ್ಲೈಮೇಟಿಗೆ ತಕ್ಕಂಗೆ ಅದು ಆಟೋ ಆಗಿ ಸೆಲೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಮ್ಯಾನ್ಯಲ್ ಆಗೋ ಕೂಡ ನಾವು ಆಪ್ರೇಟ್ ಮಾಡ್ಬೋದು. ಈ ಪೋರ್ಷನಲ್ಲಿ ನಿಮಗೆ ಡಿಜಿಟಲಿ ACದು ಇನ್ಫಾರ್ಮೇಷನ್ ಸಿಗತ್ತೆ. ರೇರು ಮತ್ತು ಫ್ರಂಟು ಡಿಫಾಗರ್ ಆನ್ ಮಾಡೋದಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಬೇಕಾದ್ರೆ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಇದೆ, ಜೊತೆಲಿ 12 ವೋಲ್ಟ್ ಸಾಕೆಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ C ಟೈಪಲ್ಲಿ ಚಾರ್ಜ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ಅಲ್ಲ, ಮ್ಯಾನ್ಯಲ್ ಆಗಿರೋದ್ರಿಂದ ಗೇರ್ ಲಿವರು ಕೀನ ಇಲ್ಲಿ ಇಟ್ಟು ನೀವು ಯೂಸ್ ಮಾಡ್ಬೋದು. ಇಲ್ಲಿ ಸೆಂಟರ್ ಕನ್ಸೋಲಲ್ಲಿ ಟ್ವಿನ್ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಪೋರ್ಷನಲ್ಲಿ ಹ್ಯಾಂಡ್ ಬ್ರೇಕ್ ಇದೆ. ಜೊತೆಲಿ ಇಲ್ಲೊಂದು ಸೆಂಟರಲ್ಲಿ ಆರ್ಮ್ ರೆಸ್ಟ್ ಇದೆ. ಡ್ರೈವ್ ಮಾಡಬೇಕಾದ್ರೆ ಒಳ್ಳೆ ಕಂಫರ್ಟಬಲ್ ಆಗಿ ಕೈ ಇಟ್ಟು ಡ್ರೈವ್ ಮಾಡ್ತಾ ಹೋಗ್ಬೋದು. ಅದನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ ಇದೆ. ಯಾವ ಥರ ಬೇಕಾದ್ರೂ ನೀವು ಯುಟಿಲೈಸ್ ಮಾಡ್ಕೋಬೋದು. ಬಟ್ ಇದು ಕೂಲ್ಡ್ ಸ್ಟೋರೇಜ್ ಅಲ್ಲ, ಜಸ್ಟ್ ನಾರ್ಮಲ್ ಸ್ಟೋರೇಜ್ ಆಗಿ ಯೂಸ್ ಮಾಡ್ಬೋದು. ಸ್ಟೇರಿಂಗಿಗೆ ಬಂದಾಗ ಡಿ ಶೇಪಲ್ಲಿ ಸ್ಟೇರಿಂಗ್ ಇದೆ. ಜೊತೆಲಿ ಡ್ಯುಯಲ್ ಟೋನಲ್ಲಿದೆ, ಅಂದರೆ ಸಿಲ್ವರು ಬ್ಲ್ಯಾಕಲ್ಲಿ ಪ್ಲೇ ಆಗಿದೆ ಸ್ಟೇರಿಂಗ್ ವೀಲು. ಇಲ್ಲಿ ಹ್ಯುಂಡೈದು ಲೋಗೋ ನೋಡ್ಬೋದು. ಇದು ಕ್ರೋಮ್ ಫಿನಿಶಿಂಗ್ ಆಗಿ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡು ಮೀಡಿಯಾ, ಆಮೇಲೆ ಮ್ಯೂಸಿಕ್ ಕಂಟ್ರೋಲ್ ಮಾಡೋದಕ್ಕೆ, ಫೋನ್ ರಿಸೀವ್ ಮಾಡಿ ಕಟ್ ಮಾಡೋದಕ್ಕೆ ಆಪ್ಷನು ಲೆಫ್ಟ್ ಮೌಂಟೆಡು. ರೈಟಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಟಾಗಲ್ ಮಾಡೋದಕ್ಕೆ, ಜೊತೆಲಿ ಕ್ರೂಸ್ ಕಂಟ್ರೋಲ್ನ ನೀವು ಆಪ್ರೇಟ್ ಮಾಡೋದಕ್ಕೆ ರೈಟ್ ಸೈಡ್ ಸ್ವಿಚ್ ನೋಡ್ತಿರ್ತೀರಾ. ಸ್ಟೇರಿಂಗ್ ಕಂಫರ್ಟ್ ನೋಡಬೇಕಾದ್ರೆ ಹೈಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಅದು ಮ್ಯಾನ್ಯಲಿ ಆಪ್ರೇಟ್ ಮಾಡಬೇಕು, ಬಟ್ ರೀಚ್ ಇಲ್ಲ, ಬರೀ ಹೈಟ್ ಮಾತ್ರ ಅಡ್ಜಸ್ಟಬಲ್ ಇರೋದು. ಸ್ಟೇರಿಂಗ್ ವೀಲಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಬೇಕಾದ್ರೆ ಇಲ್ಲಿ ನಿಮಗೆ ವೈಪರ್ ಆಪ್ರೇಟ್ ಮಾಡೋದಕ್ಕೆ ಲಿವರು, ರೈಟ್ ಸೈಡು ನಿಮಗೆ ಇಂಡಿಕೇಟರ್ ಮತ್ತು ಹೆಡ್ ಲ್ಯಾಂಪ್ ಆಪ್ರೇಟ್ ಮಾಡೋದಕ್ಕೆ ಲಿವರ್ ನೋಡ್ಬೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡು ಇದು ಸ್ಪೀಡ್ ಡಿಜಿಟಲಿ ಬರುತ್ತೆ, ಯಾವುದೇ ರೀತಿ ಅನಾಲಜಿ ಇಲ್ಲ, ಕಂಪ್ಲೀಟ್ ಡಿಜಿಟಲ್ಲು. ನಿಮಗೆ ಇಲ್ಲಿ ನಿಮಗೆ ಸ್ಪೀಡ್ ಬರುತ್ತೆ, ಇದು ನಿಮಗೆ RPM ಏನಿದೆ ರನ್ ಆಗುತ್ತೆ ಅದು ಬರುತ್ತೆ. ಜೊತೆಲಿ ಇಲ್ಲಿ ಸ್ವಲ್ಪ ಗ್ರಾಫಿಕ್ ಆಗಿ ನಿಮಗೆ ಕೊಟ್ಟಿದ್ದಾರೆ, ಅಂದರೆ ಇವಾಗ ಎಕ್ಸಲೇಟರ್ ಕೊಟ್ಟು ತೋರಿಸ್ತೀನಿ ನೋಡಿ, RPM ರೈಸ್ ಆಯ್ತಾ ಇದು ಕೂಡ ಗ್ರಾಫಿಕ್ ಆಗಿ ವರ್ಕ್ ಆಗುತ್ತೆ. ಅದೊಂದು ಸಿಂಪಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಪೊಸಿಷನಲ್ಲಿ ಫ್ಯೂಯಲ್ ಗೇಜ್ ನೋಡ್ಬೋದು, ಈ ಪೊಸಿಷನಲ್ಲಿ ಟೆಂಪರೇಚರ್ ನೋಡ್ಬೋದು. ಸೆಂಟರಲ್ಲಿ ಕೆಲವು ಇನ್ಫಾರ್ಮೇಷನ್ ಬರುತ್ತೆ, ಅದನ್ನು ಟಾಗಲ್ ಮಾಡೋದಕ್ಕೆ ಈ ಸ್ವಿಚ್ನ ಯೂಸ್ ಮಾಡಬೇಕು. ಸೊ ಡ್ರೈವಿಂಗ್ ಅಸಿಸ್ಟು, ಕ್ಲಸ್ಟರು, ಲೈಟು ಇದೆಲ್ಲ ಸೆಟ್ಟಿಂಗ್ ಚೇಂಜ್ ಮಾಡೋದಕ್ಕೆ ಮಾಡೋದು. ಜೊತೆಲಿ ಟೈರ್ ಪ್ರೆಷರ್ ಮಾನಿಟರ್ ಕೂಡ ಇದೆ. ಇದು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಬರುತ್ತೆ, ಅಂದರೆ ಡ್ರೈವ್ ಟು ಡಿಸ್ಪ್ಲೇ ಅಂತ ಇದೆಯಲ್ಲ, ನಿಲ್ಸಿದಾಗ ತೋರಿಸಲ್ಲ, ಡ್ರೈವಿಂಗಲ್ಲಿದ್ದಾಗ ನಿಮಗೆ ಅದು ಕೂಡ ಬರುತ್ತೆ. ಹಾಗೆ ಇನ್ನು ನೋಡಬೇಕಾದ್ರೆ ಫ್ಯೂಯಲ್ ಹಾಕ್ಸಿದ್ಮೇಲೆ ಎಷ್ಟು ರನ್ ಆಗಿದೆ, ಜೊತೆಲಿ ರಿಯಲ್ ಟೈಮ್ ಮೈಲೇಜ್ ಏನಿದೆ, ಆ ಥರ ಡ್ರೈವಿಂಗ್ದು ಇನ್ಫಾರ್ಮೇಷನ್ ನಿಮಗೆ ಈ ಪೊಸಿಷನಲ್ಲಿ ಬರುತ್ತೆ. ಓಡೋಮೀಟರು, ಜೊತೆಲಿ ಡಿಸ್ಟೆನ್ಸ್ ಟು MT ಏನಿದೆ ಅದೆಲ್ಲ ಈ ಸೆಂಟರ್ ಕನ್ಸೋಲಲ್ಲಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸೆಂಟರಲ್ಲಿ ನಿಮಗೆ ಕಾಣುತ್ತೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಯಾವ ಥರ ಇದೆ ಅಂತ ನಿಮಗೆ ಹೇಳ್ತೀನಿ. ಸೊ ಬನ್ನಿ ಡ್ರೈವಿಂಗು ಈಗ ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟ್ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಬ್ಯಾಡ್ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ನಾನು ಸ್ವಲ್ಪ ಹಾರ್ಡರ್ ಸೈಡ್ ಇದೆ, ಅಂದರೆ ಸಾಫ್ಟಾಗಿ ಫೀಲ್ ಆಗಲ್ಲ. ಇನ್ನು ಸ್ವಲ್ಪ ಸಾಫ್ಟರ್ ಸೈಡ್ ಇದ್ದಿದ್ರೆ ಇನ್ನೂ ಕಂಫರ್ಟಬಲ್ ಇರ್ತಿತ್ತು. ಸ್ವಲ್ಪ ಹಾರ್ಡ್ ರೋಡು ಅಥವಾ ಸ್ವಲ್ಪ ಬಿಗ್ ಹಳ್ಳ ಥರ ಎಲ್ಲ ಇದ್ದರೆ ಸ್ವಲ್ಪ ಹಾರ್ಡರ್ ಫೀಲ್ ಆಗುತ್ತೆ. ಸಣ್ಣ ಪುಟ್ಟ ಹಂಪು ಅಥವಾ ಸಣ್ಣ ಪುಟ್ಟ ಹಳ್ಳದಲ್ಲಿ ನೀಟಾಗಿ ವೇವ್ ಆಗ್ತಾ ಹೋಗುತ್ತೆ. ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಐರಾವತದಲ್ಲಿ ನೀವು ಜರ್ನಿ ಮಾಡುವಾಗ ಯಾವ ಥರ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗುತ್ತೆ. ಬಟ್ ಏನೇಂದ್ರೂ ಒಂಚೂರು ಹಾರ್ಡರ್ ಸೈಡ್ ಅಂತೂ 100% ಇದೆ. ಇದು ಪರ್ಟಿಕ್ಯುಲರ್ ಕಾರು ಡೀಸೆಲಲ್ಲಿ SX ಅಂತ ವೇರಿಯಂಟು. ಮೈಸೂರಲ್ಲಿ ಆನ್ ರೋಡು ನಿಮಗೆ ಅಬೌವ್ 15 ಲ್ಯಾಕಲ್ಲಿ ಬರುತ್ತೆ. ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ಇನ್ನೂ 10,000 ಕಿಲೋಮೀಟರ್ ರನ್ ಆಗಿಲ್ಲ, ನಿಯರ್ಲಿ 4,000 ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 1 ಮಂತ್ ಆಗಿದೆ ಇದು ಬೈ ಮಾಡಿ ಅಷ್ಟೇ. ಈಗ ಪ್ರೆಸೆಂಟಾಗಿ ನಿಮಗೆ ನಿಯರ್ಲಿ 20 ಮೈಲೇಜ್ ಬರ್ತಿದೆ. ಸಿಟಿ ಲಿಮಿಟ್ಸಲ್ಲಿ 18 to 20 100% ಬರ್ತಿದೆ. ಹೈವೇಲಿ ಅಬೌವ್ 20 ಬರ್ತಿದೆ, 23, 24, 22 ಈ ಥರ ಸಿಗ್ತಿದೆ. ಸೊ ಮೈಲೇಜ್ ಬಗ್ಗೆ ಅಂತೂ ಡೀಸೆಲ್ ವೆನ್ಯೂ 100% ವರ್ತ್ ಆಗಿದೆ. ಸೊ ಮೈಲೇಜ್ ಕ್ಲೈಮ್ ಈ ಥರ ಇದೆ. ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀರಾ ಅಂದರೆ ಡೀಸೆಲ್ ಪರ್ಚೇಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ. ಪೆಟ್ರೋಲ್ಗಿಂತ ಸ್ವಲ್ಪ ಹೈಯರ್ ಇರ್ಬೋದು ಪ್ರೈಸು ಡೀಸೆಲ್ ವೇರಿಯಂಟು ಬೈ ಮಾಡಾಗ, ಬಟ್ ನಿಮಗೆ ಮೈಲೇಜಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಪವರ್ ಆ್ಯಕ್ಚುಲಿ RPM ಲೋಡ್ ಆದಾಗಲೇ ಫೀಲ್ ಆಗೋದು. ಮಿಡ್ ರೇಂಜು ಆಮೇಲೆ ಇನಿಷಿಯಲ್ ಪಿಕಪ್ ಇಲ್ಲ. ಸೊ RPM ರೈಸ್ ಆಗ್ತಿದ್ದಂಗೆ ನೋಡಿ ಫುಲ್ ಎಷ್ಟು ಸಖತ್ತಾಗಿರುತ್ತೆ. ಆರಾಮಾಗಿ ಒಳ್ಳೆ ಪಂಚ್ ಸಿಗುತ್ತೆ, ಮೆನ್ಯೂರ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಓವರ್ಟೇಕ್ ಮಾಡೋವಾಗಲೂ ಒಳ್ಳೆ ಫೀಲ್ ಬರುತ್ತೆ. ಆಮೇಲೆ ಟಾಪ್ ಸ್ಪೀಡು ತುಂಬ ಬೇಗ ರೀಚ್ ಆಗುತ್ತೆ. ಬಟ್ RPM ನಿಮಗೆ 1500 ಕ್ರಾಸ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆ ಪಂಚ್ ಸಿಗಲ್ಲ, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ.
ಆಮೇಲೆ ಡ್ರೈವಿಂಗ್ ವೈಬೇ ಸಿಗಲ್ಲ ನಿಮಗೆ. ಸೊ ಇನಿಷಿಯಲಿ ನೀವು ಏನು ಅನ್ಕೋಬೋದು, ಡೀಸೆಲ್ ಇದೇನಿದು ಪವರೇ ಇಲ್ಲ ಅಂತ ಫೀಲ್ ಮಾಡ್ಬೋದು. ಡೀಸೆಲಲ್ಲಿ ಎಲ್ಲ ಕಾರಲ್ಲೂ ಪವರ್ ಫೀಲ್ ಆಗುತ್ತಲ್ಲ, ಅಂದರೆ ಒಳ್ಳೆ ಪುಲ್ ಸಿಗತ್ತೆ ವೆಹಿಕಲ್ಲು, ಡೀಸೆಲ್ ವೆಹಿಕಲ್ಲು. ಬಟ್ ಇದರಲ್ಲಿ ಲೋವರ್ ಆರ್ ಪಿ ಎಮ್ ಇದ್ದಾಗ ಪುಲ್ ಸಿಗಲ್ಲ ನಿಮಗೆ. ಇದೇನಿದು ಈ ಥರ ಆಗ್ತಿದ್ದಿಲ್ಲ ಅಂತ ಫೀಲ್ ಆಗಬೇಡಿ. ಬಟ್ ಇವ್ರು ಕೊಟ್ಟಿರೋದು ಟಾರ್ಕ್ ಮತ್ತು BHP ಹೈಯರ್ ಆರ್ ಪಿ ಎಮ್ ಇದ್ದಾಗ ವರ್ಕ್ ಆಗೋ ಥರ. ಸೊ ಹೈಯರ್ ಆರ್ ಪಿ ಎಮ್ ರೀಚ್ ಆದಾಗ ನಿಮಗೆ 100% ಆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಲೋವರ್ ಆರ್ ಪಿ ಎಮ್ ಇದ್ದಾಗ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. SX ಆಪ್ಷನಲ್ಲಲ್ಲಿ ಏನೇನು ಇದೆ ಅಂತ ಹೇಳೋದಾದರೆ, ಬ್ಲೂ ಲಿಂಕ್ ಅಂತ ಹ್ಯುಂಡೈ ಅವ್ರದ್ದು ಒಂದು ಆಪ್ಷನ್ ಇದೆ. ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಡಿಜಿಟಲ್ ಆಗಿ ಮೊಬೈಲಲ್ಲೇ ಕಂಟ್ರೋಲ್ ಮಾಡೋ ಥರ ತುಂಬ ಆಪ್ಷನ್ ಇರುತ್ತೆ. ಅದು ಬಿಟ್ಟರೆ ಡ್ರೈವಿಂಗು, ಕೋ ಡ್ರೈವರ್ ಸೀಟು, ವೆಂಟಿಲೇಟೆಡ್ ಸೀಟು, ಜೊತೆಲಿ ಡ್ರೈವಿಂಗ್ ಸೀಟು ಎಲೆಕ್ಟ್ರಿಕಲಿ ಆಪ್ರೇಟ್ ಮಾಡೋ ಅಂಥ ಆಪ್ಷನ್ ಬರುತ್ತೆ. ಈ ಥರ ಒಂದು ಕೆಲವೊಂದು ಫೀಚರ್ಸು ಎಕ್ಸ್ಟ್ರಾ ಇದೆ. ಬಟ್ ಬರೀ SX ಅಲ್ಲಿ ನಾನು ಇವಾಗ ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ಫೀಚರ್ಸ್ ಎಲ್ಲ SX ಅಲ್ಲಿ ಇದೆ. ಬಟ್ ಪೆಟ್ರೋಲ್ SXಗೆ ಹೋದಾಗ ನಿಮಗೆ ಸನ್ರೂಫ್ ಇಲ್ಲ, ಅಲಾಯ್ ವೀಲ್ಸ್ ಇಲ್ಲ, ಇದೆಲ್ಲ ಕಟ್ ಡೌನ್ ಆಗಿದೆ. ಡೀಸೆಲ್ SX ಅಲ್ಲಿ ಅಲಾಯ್ ವೀಲ್ಸ್ ಇದೆ, ಸನ್ರೂಫ್ ಇದೆ, A to Z ಕೊಟ್ಟಿದ್ದಾರೆ. ಫೈನಲ್ ಆಗಿ ಹೇಳೋದಾದ್ರೆ, ಹ್ಯುಂಡೈ ವೆನ್ಯೂ ಡೀಸೆಲ್ ಪರ್ಚೇಸ್ ಮಾಡೋದು ವರ್ತಾ ಅಂತ ಕೇಳಿದ್ರೆ 100% ವರ್ತ್ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ನಿಮಗೆ ಪವರು ಇದೆ, ಅಂದರೆ ARPM ಬಂದಾಗ ಮಾತ್ರ ಪವರ್ ಫೀಲ್ ಆಗೋದು. ಪವರು ಇದೆ, ಮೈಲೇಜು ಇದೆ. ಕಂಫರ್ಟ್ ಬಂದಾಗ ಇದು ಸಬ್ 4 ಮೀಟರಲ್ಲಿ ಇರೋದ್ರಿಂದ, ಸ್ವಲ್ಪ ಕಾಂಪ್ಯಾಕ್ಟ್ SUV ಆಗಿರೋದ್ರಿಂದ ಕಂಫರ್ಟು ಅದ್ರ ತಕ್ಕಂಗಿದೆ. ಸೊ ತೀರಾ ಕಂಫರ್ಟ್ ಅಂತೂ 100% ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಡಿಸೈನ್ ಏನಿದೆ ಅದ್ರ ತಕ್ಕಂಗೆ ಕಂಫರ್ಟ್ ಇದೆ. ಸೊ ಪ್ರೈಸ್ ಪಾಯಿಂಟು, ಮೈಲೇಜ್ ಪಾಯಿಂಟು, ಪವರು ಎಲ್ಲ ನೋಡೋದಾದರೆ ಮೋಸ ಇಲ್ಲ. 100% ಇದನ್ನು ಕನ್ಸಿಡರ್ ಮಾಡಿ ಬೈ ಮಾಡ್ಬೋದು. ಸೊ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಅಂತ ಟೈಮ್ ಬಂದಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ವೆಹಿಕಲ್ ಜೊತೆ ಸಿಗೋಣ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೂ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ, ಇನ್ನೂ ಹೊಸ ಆಪರ್ಚುನಿಟಿ ಸಿಗುತ್ತೆ. ಮತ್ತು ಮುಂದೆ ಇನ್ನೂ ಸಾಕಷ್ಟು ವೆಹಿಕಲ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.